ತನ್ನ ವ್ಯಕ್ತಿತ್ವನ ಫ್ರಮ್ ಡೇ ಒನ್ ಇಂದಾನೆ ಇಲ್ಲಿವರೆಗೂ ಕಾಪಾಡ್ಕೊಂಡಿರೋದು ಯಾರು ಅನ್ಸುತ್ತೆ? ಮೇಡಮ್ ಹನುಮಂತೆ ಮೇಡಮ್. ಹನುಮಂತ. ಹನುಮಂತನೇ ಮೇಡಮ್ ಖಂಡಿತ. ಸೊ ಇನ್ನೊಂದೇನಂದ್ರೆ ತಮ್ಮ ವ್ಯಕ್ತಿತ್ವನ ಡೇ ಒನ್ ಇಂದ ಕಾಪಾಡ್ಕೊಂಡ್ ಬಂದಿರೋದು ಯಾರು ಅನ್ಸುತ್ತೆ ನಿಮ್ಗೆ? ವ್ಯಕ್ತಿತ್ವ ಅಂದ್ರೆ ಹೆಂಗಿದ್ರೆ ಅವ್ರ ಪರ್ಸನಾಲಿಟಿ ಚೇಂಜ್ ಮಾಡ್ಕೊಂಡೆ. ಹನುಮಂತು ಅರ್ಧ ಇದಕ್ಕೆ ಬಂದ್ರುನು 4 ವಾರ ಆದ್ಮೇಲೆ ಬಂದ್ರುನು ತನ್ನ ವ್ಯಕ್ತಿತ್ವವನ್ನ ಉಳಿಸ್ಕೊಂಡು ಯಾರಿಗೂ ಏನೋ ತೊಂದ್ರೆ ಮಾಡ್ಕೊಳ್ದೆ ತನ್ನಿಂದ ಇನ್ನೊಬ್ಬರಿಗೆ ಯಾರಿಗೂ ತೊಂದ್ರೆ ಆಗದೆ ಇರೋ ತರ ಬಿಗ್ ಬಾಸ್ ಅಲ್ಲಿ ಇರೋನೆ ಹನುಮಂತ. ತನ್ನ ವ್ಯಕ್ತಿತ್ವನ ಡೇ ಒನ್ ಇಂದಾನೆ ಕಾಪಾಡ್ಕೊಂಡು ಅದನ್ನ ಸ್ಥಿರತೆ ಮೇಂಟೈನ್ ಮಾಡ್ಕೊಂಡ್ ಬಂದಿರೋದು ಯಾರು ಅನ್ಸುತ್ತೆ? ಹನುಮಂತು. ತುಂಬಾ ಪ್ರಾಮಾಣಿಕವಾಗಿ ಮೊದ್ಲಿಂದ ಆಡ್ಕೊಂಡ್ ಬಂದಿದ್ ಯಾರು ಅಂತ? ನನ್ಗೆ ಧನರಾಜ್. ಧನರಾಜ್ ಅವರು. ನನ್ಗೆ ಭವ್ಯ ಅನ್ಸುತ್ತೆ. ಭಾವ್ಯ ಅನ್ಸುತ್ತೆ. ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಆಡ್ಕೊಂಡ್ ಬಂದಿದ್ದಾರೆ. ಪ್ರಾಮಾಣಿಕವಾಗಿ ಇದ್ದಿದ್ ಯಾರು ಇಷ್ಟು ವಾರಗಳು? ಹನುಮಂತ. ಹನುಮಂತು. ಅಂಡ್ ತುಂಬಾ ಟ್ಯಾಲೆಂಟೆಡ್ ಅಂದ್ರೆ ತುಂಬಾ ಸ್ಮಾರ್ಟ್ ಆಗಿ ಪ್ಲೇ ಮಾಡೋದು ಹನುಮಂತನೇ ಅನ್ಸುತ್ತೆ. ಹನುಮಂತು ಅವರು. ಹೀಸ್ ಟ್ಯಾಲೆಂಟ್ ಇದಾನೆ, ಲೈಕ್ ಹೀಸ್ ಹೆಂಗೆ ಅಂದ್ರೆ ಹಿ ಕ್ಯಾನ್, ಅವ್ನ್ ಆಗುತ್ತೆ ಅಂಡ್ ಹಿ ಸೋ ಲೈಕ್ ಏನೋ ಗೊತ್ತಿಲ್ಲ ತರ ಇದಾನೆ, ಬಟ್ ಹಿ ನೋಸ್ ಎವ್ರಿಥಿಂಗ್. ಓಕೆ.